ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಂಗ್ರೆಸ್ನಿಂದ ಕಿಕ್ಔಟ್ ಆಗ್ತಾರಾ ಜಮೀರ್ ಅಹಮದ್ ಖಾನ್ ಅವರು? ಈ ರೀತಿಯಾದಂಥ ಪ್ರಶ್ನೆ ಆ ಒಂದು ಆಡಿಯೋ ವೈರಲ್ ಆದ ನಂತರ ಓಡಾಡ್ತಾ ಇದೆ. ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾರಾ ಕಾಂಗ್ರೆಸ್ನವರು? ಕಾಂಗ್ರೆಸ್ ಹೈಕಮಾಂಡ್ನವರು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ. ಯಾಕೆ ಅಂತ ಅಂದರೆ, ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಇವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ್ದಾರೆ ಅನ್ನೋ ಆರೋಪ ಇದೆ ಅವರ ಮೇಲೆ. ಹಾಗಾಗಿನೇ ಜಮೀರ್ ಅಹಮದ್ ಕಾಂಗ್ರೆಸ್ನಿಂದ ಕಿಕ್ಔಟ್ ಆಗ್ತಾರಾ ಅನ್ನೋ ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಜಮೀರ್ ಅಹಮದ್ ಸ್ಥಾನ ಮಿಸ್ ಆಗುತ್ತಾ? ಡಿಸಿಎಂ ಮಿನಿಸ್ಟರ್ ಸ್ಥಾನಕ್ಕೆ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ ಜಮೀರ್ ಅವರು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಇನ್ನೆರಡು ದಿನಗಳಲ್ಲಿ. ಇದೆಲ್ಲದರ ನಡುವೆ 2-3 ಡಿಸಿಎಂ ಸ್ಥಾನಗಳನ್ನ ರಚಿಸುವ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಆ ಡಿಸಿಎಂ ಪಟ್ಟಕ್ಕಾಗಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಹಿಂಬಾಗಿಲಿನಿಂದ. ಇದೆಲ್ಲದರ ನಡುವೆ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಒಂದು ಆಡಿಯೋ ಸಿಕ್ಕಾಪಟ್ಟೆ ಸಂಚಲನವನ್ನ ಮೂಡಿಸಿದೆ. ಈಗ ಆ ಆಡಿಯೋ ಹೊರ ಬಂದ ನಂತರ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲೇ ಅಸಮಾಧಾನ ಭುಗಿಲೆದ್ದಿದೆ. ಹೀಗಾಗಿ ಮಿನಿಸ್ಟರ್ ಪೋಸ್ಟ್ ಬಿಡಿ, ಡಿಸಿಎಂ ಅದೆಲ್ಲ ಬಹಳ ದೂರ ಆಯಿತು ಅನ್ನೋ ಥರನೇ ಮಾತಾಡ್ತಾ ಇದ್ದಾರೆ. ಈಗ ಜಸ್ಟ್ ಒಂದೇ ಒಂದು ಆಡಿಯೋ ಜಮೀರ್ಗೆ ಢವಢವ ಶುರುವಾಗಿಬಿಟ್ಟಿದೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಜಮೀರ್ ಪಕ್ಷ ವಿರೋಧಿ ಕೆಲಸ ಮಾಡಿದ್ರ? ಹಾಗಾದ್ರೆ ಬೈ ಎಲೆಕ್ಷನ್ ಕುರಿತು ಜಮೀರ್ ಅವರದ್ದು ಎನ್ನಲಾದ ಆಡಿಯೋ ಔಟ್ ಆಗಿದೆ. ಬಟ್ ಅದಕ್ಕೀಗ ಕ್ಲಾರಿಟಿ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್, ಅದು ನಂದಲ್ಲ, ನಾನು ಮಾತಾಡಿಲ್ಲ, AI ತಂತ್ರಜ್ಞಾನದಿಂದ ಆ ರೀತಿಯಾದಂಥ ಆಡಿಯೋವನ್ನು ಹರಿಬಿಟ್ಟಿದ್ದಾರೆ ಕಿಡಿಗೇಡಿಗಳು, ಆ ರೀತಿಯಾಗೆಲ್ಲ ಮಾತಾಡಿದ್ದಾರೆ. ಇನ್ನೊಬ್ಬ ಅವ್ರ ಜೊತೆಗೆ ಮಾತಾಡಿದಾರಲ್ಲ ಮೊಹಮ್ಮದ್ ಸಿರಾಜ್ ಅನ್ನೋ ವ್ಯಕ್ತಿ, ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರೋದು ಆ ಆಡಿಯೋ ನಮ್ಮದಲ್ಲ, ಷಡ್ಯಂತ್ರ ನಡೆದಿದೆ ಹಾಗೆ ಹೀಗೆ ಅಂತ ಹೇಳಿ. ಬಟ್ ಇದನ್ನು ಎಷ್ಟರ ಮಟ್ಟಿಗೆ ನಂಬ್ತಾರೆ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು? ಇದು ಈಗಿರುವಂಥ ಪ್ರಶ್ನೆ. साहब यहाँ नीचे के बूथा गया था नगर के, वहाँ पूरे 10 बूथा एक जगह 8 बूथा है, वो पूरा ऑलमोस्ट कुकर चल रहा सर. ऑलमोस्ट कुकर चल रहा. जबरदस्त सुना यहाँ सिराजा सर, जबरदस्ती किसी घर से बुलाने का नहीं बुला रहे नहीं साहब, नहीं सुनो यहाँ. वो हुआ तो हमने फायदा. हूँ सर हकीकत अब आ जाको बाहर आ जाको नहीं आ रहे साहब. नहीं सुनो, मैं बोल कंप्लीट करनी थी मुझे. साहब बोलो. अब अब परसेंटेज नहीं है हमारा. हूँ सर. जबरदस्ती घर को बाहर बुलाने का. हूँ सर. अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना. आई सलंग बोल को इंडिपेंडेंट को भी एसजीपी दिलाओ. हूँ सर. नहीं है तो भी अच्छा है करूँ समय. हूँ सर, वही सर कर रहे हैं. जबरदस्ती बुलाने का नहीं है. बुलाने का क्या बोल रहे थे कांग्रेस वाले? कांग्रेस वाले क्या भी नहीं, वो तो अब मैं वहाँ नीचे के बूथा गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पीछे नको छोड़ो, वो हम ना पीछे नको अगर बोल को गए थे. और यहाँ भी वहाँ बूढ़ा वाटांगे नहीं भी पैसे नको मैं डालते मालूम नहीं कर बोल खाए गए थे. बाद में हमारे छोकरा, हमारे 2 छोकरा ही वहाँ. वो इसकी सादिक पहलवान का वार्ड कौन दिख रही सो? सादिक पहलवान का वार्ड में हमारे वो अरब कर को एक छोकरा है, वहाँ जरा माइनस होना चाहिए. हाँ करते ही छोड़ो सब, हम उसका क्या भी चलने दे रहे. निकल लो आया रियाज के साथ करा ना, वो पूरा वायरल करा डाला इसमें मीडिया में डाल को मैं. वो कल मुस्लिम गुंडागिरी मारा. नहीं उसने बहुत बड़ा लीडर समझा था ना. क्या भी नहीं, 0 कर डाले उसकी वार्ड में माइनस मैनेज करा दे साहब. करो वो कल उसके भाई कुछ पैसे दिए साहब, 1.5 लाख रुपए. चिचेरा भैया पलान कर को पैसे देखो तो क्या करता मालूम नहीं है. वार्ड में ये बूथा में ये कुकर को पढ़ना कर बोल को बात कर को दी. कुकर कुछ चल रहा था ज्यादा, डायमंड का उनका कम है, मैक्सिमम कुकर है. आगे तो ओवरऑल ये तो कुकर है पूरा ऐसा चल रहा था. उसे सीना बात करे बोला कि साहब मैं मिला था अगर सुबह को वो फील्ड में सब होकर बोलिया मैं. हाँ बोले ನೀನೇನು ಮಾಡಿಲ್ಲ ನಿನ್ಕಿಂತ ಡಬಲ್ ಮಾಡಿದ್ದಾರೆ ಪಾಪ. ಆಯ್ತದು ಏನು ಗೊತ್ತಾಗತ್ತಿ, ನೀನ್ ಸೀರಿಯಸ್ ಇರಪ್ಪ ಇಲ್ದಲ್ಲ ಹಾಕರ್ ಪಾವ ಪಡ್ಯ ನೀನ್ ಹೋಗಿ ಆಮೇಲೆ ಭೇಟಿಯಾಗ ಕ್ಯಾಮ್ರಾಗಳು ಅದಾವ ಹೋಗ್ರ ಬೋಲ್ भेजा मैं. नहीं अब कांग्रेस वाले क्या बोल रही है, हार मान ली क्या?
पुणे कल्लीच हार मानलेला ना सामने रात को मजबूर हो गया मैंने तुमने फोन करता कर समझाता मैं रात को और क्या रहेगा तो मैं स्विच ऑफ गिच ऑफ कर ले ಏನು ಮಾಡ್ತಾ ಇಲ್ಲ ಏನ್ ಮಾಡಕ್ ಕುಂತೀರ ಹೆಂಗಸರು ದುಡ್ಡು ಇಸ್ಕೊಂತ ದುಡ್ಡು ಇಸ್ಕೊಂಡಿದ್ರೆ ಊಟ ಹಾಕ್ತಾರೇನು ಖರಾಬಾಗೈತಿ नहीं मुझे रात में 10:15 बजे फोन करे मुझे ಗುರು ಎಲ್ಲಿದ್ಯಾ ಕಯ ಬಂದೆ ಸರ್ ಬಾಗಲಕೋಟೆ ಮನೇಲಿದ್ದೀನಿ ಕಯ ಓ ಅವ್ನು ಸುಸ್ತಾಗ್ಬಿಟ್ಟವನೆ ಮಲ್ಲಿಕ್ ನೋಡು ಸ್ವಲ್ಪ ಹೇಳ್ಬಿಟ್ಟು ಯಾರು ದುಡ್ಡು ತಗೊಂತಲ್ಲ ಅಂತ ನಿಮ್ಮವರು ಒಂಚೂರು ವ್ಯವಸ್ಥೆ ಮಾಡಿ ಏನ್ರಿ ದುಡ್ಡು ತಗೊಳ್ಳೋದು ದುಡ್ಡು ತಗೊಳ್ಳಿ ಅಂತ ಮಾಡಕ್ ಆಗ್ತದೇನ್ರಿ ನಾನು ಬೆಂಗಳೂರಲ್ಲಿ ಇದ್ದೀನಿ ನಾನು ಯಾರು ಇದಾರೆ ಲೀಡರ್ಗಳು ಅವ್ರ ಕೈಲಿ ಮಾಡಿಸಿ ಎಲ್ಲ ಇದಾರಂತೆಲ್ಲ ಸುಮ್ಗಿರಪ್ಪ ಅವರಿಂದ ಎಲ್ಲ ಏನಾಗ್ತದೆ ಎಲ್ಲ ನೋಡಾಯ್ತು ನೀನು ಇವತ್ತು ಬಂದಿದ್ದಕ್ಕೆ ಇವತ್ತು ಈ ಮಟ್ಟಿಗೆ ಸ್ವಲ್ಪ ರೀಚ್ ಆಗಿದೀವಿ ನಿನ್ನ ಎಂಟ್ರಿಯಿಂದ ಒಂದ್ 3 ಸಾಲ ಗೆಲ್ಬೇಕು ಅದು ಕ್ರೆಡಿಟ್ ನಿಮ್ಗೆ ಹೋಗೋದು ನಾನು ಪ್ರೆಸ್ ಮಾಡಿ ಹೇಳ್ತೀನಿ ನಾನು ರಿಸಲ್ಟ್ ದಿನ ಪ್ರೆಸ್ ಮಾಡಿ ಹೇಳ್ತೀನಿ ನಾನು ಜಮೀನಿಂದಾನೇ ಗೆದ್ದಿದ್ದಂತ ಹೇಳ್ತೀನಪ್ಪ ಸ್ವಲ್ಪ ದಯಮಾಡಿದೆಲ್ಲ ಅರೇಂಜ್ ಮಾಡಪ್ಪ ಸ್ವಲ್ಪ ತಗೊಳೋಕೆ ಹೆಂಗ್ ಮಾಡಕ್ ಆಗ್ತದೆ ಸರ್ ಎಲ್ಲಿ ಈ ಟೈಮಲ್ಲಿ ಹೆಂಗ್ ಮಾಡಕ್ ಸಾಧ್ಯ ಅದು ನೋಡ್ತೀನಿ ನಾನು ರೊಕ್ಕ ಫೋನ್ सर रात को कांग्रेस वाले मिले साहब रात को बोल रहे थे ऐसा काम भी फाइट ना पीछे ले रहे नहीं वो कर रहे नहीं कर रहे नहीं कर को जमीन